Yes. Hello, my dear Karnataka Pharma champions. Welcome back to KPC classes. Yeah. Today in this video, we are going to discuss about what are the importance of GPAT examination. What are the importance of GPAT examinations and what are the benefits you will get after qualifying GPAT. Okay. In our state, in Karnataka, most of the candidates they don't know about this examination. Okay. Negligence ಬಹಳ ಜನ ಮಾಡ್ತೀರಾ. ಓಕೆ ಸೊ ಹಾಗಾಗಿ ನಾರ್ತ್ ಸೈಡ್ ಏನಿದೆಲ್ಲ ನಾರ್ತ್ ಸ್ಟೇಟ್ ಆಲ್ಮೋಸ್ಟ್ ಕ್ಯಾಂಡಿಡೇಟ್ಸ್ ಅಲ್ಲಿ ಇವರು ಜಿಪ್ಯಾಟ್ ಕ್ವಾಲಿಫೈಡ್ ಆಗ್ತಾರೆ ಬಟ್ ವೆನ್ ಕಮ್ಸ್ ಟು ಅವರ್ ಸ್ಟೇಟ್ ಕರ್ನಾಟಕ ಸೊ ಓನ್ಲಿ ಓನ್ಲಿ ಲಿಟಲ್ ಕ್ಯಾಂಡಿಡೇಟ್ ಓಕೆ ಸ್ವಲ್ಪ ಕ್ಯಾಂಡಿಡೇಟ್ ಮಾತ್ರ ಕ್ವಾಲಿಫೈಡ್ ಆಗ್ತಾರೆ ಓಕೆ ಓನ್ಲಿ ಸ್ಮಾಲ್ ಸ್ಮಾಲ್ ಕ್ಯಾಂಡಿಡೇಟ್ ಓಕೆ ಸ್ವಲ್ಪ ಮಾತ್ರ ಕ್ವಾಲಿಫೈಡ್ ಆಗ್ತಾರೆ ವೈ ಬಿಕಾಸ್ ದೇ ಡೋಂಟ್ ನೋ ದ ಪ್ರಾಪರ್ ಅವೇರ್ನೆಸ್ ರಿಗಾರ್ಡಿಂಗ್ ಜಿಪ್ಯಾಟ್ ಎಕ್ಸಾಮಿನೇಷನ್ ಎಸ್ ಸೊ ಸಾಕಷ್ಟು ಅಪರ್ಚುನಿಟೀಸ್ ಇದೆ ನಾಟ್ ಓನ್ಲಿ ಜಿಪ್ಯಾಟ್. So once if you start preparing for GPAT, it will be automatically helpful for some other examination, some other competitive examination. Okay, we will going to discuss one by one. Okay, so video skip ಮಾಡಿದ ಎಂಡ್ ವರೆಗೂ ನೋಡಿ. ಇವತ್ತಿನ ಇದು ವಿಡಿಯೋ ಬಹಳ ಇಂಪಾರ್ಟೆಂಟ್ ಸ್ಪೆಸಿಫಿಕಲಿ ಫಾರ್ ಫಿಫ್ತ್ ಸೆಮ್ ಸ್ಟೂಡೆಂಟ್ಸ್ ಅಂಡ್ ಸೆವೆಂತ್ ಸೆಮ್ ಸ್ಟೂಡೆಂಟ್ಸ್. ಓಕೆ, ಫಿಫ್ತ್ ಸೆಮ್ ಅಂಡ್ ಸೆವೆಂತ್ ಸೆಮ್ ಮೀನ್ಸ್ ಥರ್ಡ್ ಇಯರ್ ಅಂಡ್ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಮಸ್ಟ್ ಅಂಡ್ ಶುಡ್ ನೀವು ನೋಡ್ಲೇಬೇಕು ಕಂಪಲ್ಸರಿ. ಓಕೆ, ಸೊ ವಿಡಿಯೋ ಸ್ಕಿಪ್ ಮಾಡಿದ ಎಂಡ್ ವರೆಗೂ ನೋಡ್ತಾ ಇರಿ. Okay, yeah, this is about myself. Most of the candidates they are already well known about myself. Okay, my name is Praveen Kumar Dalbanjan. Okay, and as you can see here, these are my credential. I qualified GPAT 2 times. Okay, and I qualified NIPER examination. I qualified PGCET. In that I got state 11th rank, and I qualified Niman's pharmacist. In that I got all India rank 3. Okay, and I qualified AIMS and DSIC pharmacist. In that I got all India rank 47. Okay, and I also qualified ICMR technical assistant. In that I got all India rank 8. Okay, so some other credentials are there, but ನಾನು ಇದರಲ್ಲಿ ಇನ್ಕ್ಲೂಡಿಂಗ್ ಮಾಡಿಲ್ಲ. ಓಕೆ, ಸೊ ಇವೆಲ್ಲ ಎಕ್ಸಾಮಿನೇಷನ್ಸ್ ಇದಾವೆ. ಇದರಲ್ಲಿ ಮೋಸ್ಟ್ ಆಫ್ ದಿ ಕ್ಯಾಂಡಿಡೇಟ್ಸ್ ದೇ ಡೋಂಟ್ ನೋ ಅಬೌಟ್ ವಾಟ್ ಈಸ್ ನಿಮಾನ್ಸ್, ವಾಟ್ ಈಸ್ ಏಮ್ಸ್ ಫಾರ್ಮಸಿ, ವಾಟ್ ಈಸ್ ESIC, ವಾಟ್ ಈಸ್ ICMR, ವಾಟ್ ಈಸ್ ನೈಪರ್. ಸೊ ಆಲ್ಮೋಸ್ಟ್ ನಿಮ್ಗೆ ಒಂದು ಸ್ವಲ್ಪ ಫೆಮಿಲಿಯರ್ ಆಗಿ GPAT ಅಂದ್ರೆ ಒಂದು ಗೊತ್ತಿರುತ್ತೆ, ಬಟ್ ಅದು ಕೂಡ ಕ್ಲಿಯರ್ ಆಗಿ ಏನ್ ಎಕ್ಸಾಮು ಅಂತ ಗೊತ್ತಿಲ್ಲ. ಓಕೆ, ಸೊ ಇನ್ ಟುಡೇಸ್ ವಿಡಿಯೋ ಲೆಟ್ಸ್ ವಿ ಸ್ಟಾರ್ಟ್ ದ ಟಾಪಿಕ್ ಅಬೌಟ್ GPAT examination. Yeah, what is GPAT? GPAT, it is a graduate pharmacy aptitude test. Graduate pharmacy aptitude test means this examination, it is a national level exam. This is a national level exam and it is for the admission to the postgraduate pharmacy program like M.Pharm. Okay, so this examination it is specifically carried out for to taking the admission into M.Pharma. Okay, so if you qualify GPAT, you will get one benefit for admission to the M.Pharma. Okay, ಒಂಥರ ಗೇಟ್ ಇದ್ದಂಗೆ ಇದು GPAT is like a gate. ಓಕೆ, ಸೊ ಒಂಥರ ಗೇಟ್ ಓಪನ್ ಆದ್ರೆ ನೆಕ್ಸ್ಟ್ ನೀವು ಮಾಸ್ಟರ್ಸ್ ಮಾಡ್ಕೋಬಹುದು. ಸೊ GPAT ಕ್ವಾಲಿಫೈಡ್ ಆದ್ರೆ ಅಷ್ಟೇ ಮಾಸ್ಟರ್ ಮಾಡ್ಕೋಬಹುದು? ನೋ, ನೀವು ಡೈರೆಕ್ಟ್ ಆಗಿ ಮಾಡ್ಕೋಬಹುದು, ಬಟ್ ಬೆನಿಫಿಟ್ ಡಿಫ್ರೆಂಟ್ ಆಗಿದೆ. ಸೊ GPAT ಕ್ವಾಲಿಫೈರ್ ಅಂಡ್ GPAT ನಾನ್ ಕ್ವಾಲಿಫೈರ್ಗೆ ಡಿಫರೆನ್ಸ್ ಬಹಳ ಇದೆ. ಗೊತ್ತಾಗ್ತೀನಿ ಏನಿದೆ ಅಂತ. ಅಂಡ್ ದಿಸ್ ಎಕ್ಸಾಮಿನೇಷನ್ ಇಟ್ ಇಸ್ ಕಂಡಕ್ಟೆಡ್ ಬೈ NBEMS, ನ್ಯಾಷನಲ್ ಬೋರ್ಡ್ ಎಕ್ಸಾಮಿನೇಷನ್ ಇನ್ ಮೆಡಿಕಲ್ ಸೈನ್ಸ್, NBEMS ಅಂತ ಕರಿತೀವಿ. ಓಕೆ, ಸೊ ದಿಸ್ GPAT examination it is conducted by NBEMS. Okay, so every year, so this GPAT it is conducted every year in the month of April or May. ಏಪ್ರಿಲ್ ಆರ್ ಮೇ ದಲ್ಲಿ ಇರುತ್ತೆ, ಬಟ್ ಈ ಸಾರಿ 2026 ಅಲ್ಲಿ ಮಾರ್ಚ್ ಅಲ್ಲಿ ಕಂಡಕ್ಟ್ ಮಾಡ್ತೀವಿ. ಓಕೆ, ಬಿಫೋರ್ 2023 ದಿಸ್ GPAT examination it was conducted by NTA ದವರು ಕಂಡಕ್ಟ್ ಮಾಡ್ತಾ ಇದ್ರು, NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ. ಬಟ್ ಇವಾಗ GPAT ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇರೋದು NBEMS ಬೋರ್ಡ್. ಓಕೆ, ಸೊ ಲೆವೆಲ್ ಆಫ್ ಕ್ವಶನ್ಸ್ ನ ಸ್ವಲ್ಪ ಅನಲೈಸಿಸ್ ಮಾಡಿ. ಪ್ರೀವಿಯಸ್ NTA ಕಂಡಕ್ಟ್ ಮಾಡ್ತಿರ್ಬೇಕಾದ್ರೆ ಕ್ವಶನ್ಸ್ ಲೆವೆಲ್ ಯಾವ ತರ ಇರ್ತಾ ಇತ್ತು, ಬಟ್ ಇವಾಗ NBEMS ದವ್ರು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಇವ್ರ ಲೆವೆಲ್ ಆಫ್ ಕ್ವಶನ್ಸ್ ಯಾವ ರೀತಿ ಇದೆ, ಸೊ ಪ್ರಾಪರ್ ಆಗಿ ಅನಲೈಸಿಸ್ ಮಾಡಬೇಕು. ಓಕೆ, ಎಕ್ಸಾಮಿನೇಷನ್ ಕಂಡಕ್ಟಿಂಗ್ ಬಾಡಿ ಇಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಒನ್. ಓಕೆ, ಸೊ ಕರೆಂಟ್ಲಿ GPAT ಎಕ್ಸಾಮ್ ಇಟ್ ಇಸ್ ಕಂಡಕ್ಟೆಡ್ ಬೈ NBEMS. ಓಕೆ, ಎಸ್, ದಿಸ್ ಇಸ್ ದ ಮೇನ್ ಟಾಪಿಕ್, ಇಂಪಾರ್ಟೆನ್ಸ್ ಆಫ್ GPAT. Importance of GPAT. What are the importance if you qualify GPAT? Yes, this is the gateway to higher education. As I said, if you qualify GPAT, you will get admission to the M.Pharma. Okay, and it will be gateway for the NIPER, CVT PG, ICT MTech, IIT BHU, and MET examination, and some other exams are there. Okay, so what is this? For these are all courses for M.Pharma. These are all courses for M.Pharma. ಓಕೆ, ಸೊ M.Pharm ಮಾಡ್ತಿರೋದಕ್ಕೆ ನಿಮ್ಗೆ ಇರ್ತಕ್ಕಂತಹ ಡಿಫ್ರೆಂಟ್ ಟೈಪ್ಸ್ ಆಫ್ ಕೋರ್ಸಸ್.
ಓಕೆ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಗನೈಸೇಷನ್ಸ್ ಲೈಕ್ ನೈಪರ್ ಅಂತ ಕರಿತೀವಿ. ಓಕೆ. ಸೊ ನೈಪರ್ ಇಟ್ ಇಸ್ ಫಾರ್ ಡೂಯಿಂಗ್ ಪೋಸ್ಟ್ ಗ್ರಾಜುಯೇಟ್. ಓಕೆ. ಸೊ ನಿಮ್ಗೆ ಎಂ.ಫಾರ್ಮ್ ನೀವು ನೈಪರ್ ಇಂದನೂ ಕೂಡ ಮಾಡ್ಕೋಬಹುದು. ಬಟ್ ನೈಪರ್ ನಲ್ಲಿ ನೀವು ಏನಾದ್ರು ಎಂ.ಫಾರ್ಮ್ ಮಾಡ್ಬೇಕು ಅಂದ್ರೆ ಯು ಮಸ್ಟ್ ಕ್ವಾಲಿಫೈ ಜಿಪ್ಯಾಟ್. ಸರ್ ಏನ್ ಯೂಸ್ ಸರ್ ಅಲ್ಲಿ ನೈಪರ್ ನಲ್ಲಿ ಎಂ.ಫಾರ್ಮ್ ಮಾಡೋದ್ರಿಂದ ಯೂಸಸ್ ಏನು ಹೇಳ್ತೀನಿ ನಿಮ್ಗೆ ಅದು ಕೂಡ. ಓಕೆ. ಅಂಡ್ ನೆಕ್ಸ್ಟ್ ನೀವು ಜಿಪ್ಯಾಟ್ ಕ್ವಾಲಿಫೈಡ್ ಆದ್ರೆ CUET PG ಕೂಡ ಅಟೆಂಡ್ ಮಾಡ್ಕೋಬಹುದು. ವಾಟ್ ಈಸ್ ದಿಸ್ CUET PG? ಕಾಮನ್ ಯೂನಿವರ್ಸಿಟಿ ಎಂಟ್ರೆನ್ಸ್ ಟೆಸ್ಟ್ ಫಾರ್ ಪೋಸ್ಟ್ ಗ್ರಾಜುಯೇಷನ್. ಕಾಮನ್ ಯೂನಿವರ್ಸಿಟಿ ಎಂಟ್ರೆನ್ಸ್ ಟೆಸ್ಟ್ ಫಾರ್ ಪೋಸ್ಟ್ ಗ್ರಾಜುಯೇಷನ್. ಓಕೆ. ಸೊ ನಮ್ಮ ಇಂಡಿಯಾದಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಂಟ್ರಲ್ ಯೂನಿವರ್ಸಿಟೀಸ್ ಇದಾವೆ. ಓಕೆ. ಸೊ ಅದರಲ್ಲಿ ಕೂಡ ನೀವು ಇದು ಜಿಪ್ಯಾಟ್ CUET PG ನ ಕ್ವಾಲಿಫೈಡ್ ಮಾಡ್ಕೊಂಡ್ರೆ ಎಂ.ಫಾರ್ಮ್ ಮಾಡ್ಕೋಬಹುದು. ಓಕೆ. ಸೊ ಈ ಎಕ್ಸಾಮ್ ಕೂಡ ಅಟೆಂಡ್ ಮಾಡ್ಬೇಕಂದ್ರೆ ಕಂಪಲ್ಸರಿ ನೀವು ಜಿಪ್ಯಾಟ್ ಕ್ವಾಲಿಫೈಡ್ ಆಗಿರ್ಲೇಬೇಕು. ಓಕೆ. ಅಂಡ್ ನೆಕ್ಸ್ಟ್ ICT MTech, ಇಂಡಿಯನ್ ಕೆಮಿಕಲ್ ಟೆಕ್ನಾಲಜಿ. ಓಕೆ. ಇಂಡಿಯನ್ ಕೆಮಿಕಲ್ ಟೆಕ್ನಾಲಜಿ ದಿಸ್ ಇಟ್ ಈಸ್ ಲೊಕೇಟೆಡ್ ಇನ್ ಮುಂಬೈ. ಓಕೆ. ಸೊ ಮುಂಬೈನಲ್ಲಿ ಇದೆ. ಸೊ ಎಂಟೈರ್ ಇಂಡಿಯಾದಲ್ಲಿ ಇರೋದು ಒಂದೇ ICT ಮುಂಬೈ. ಓಕೆ. ಸೊ ಇದರಲ್ಲಿ ಮಾಸ್ಟರ್ಸ್ ಮಾಡಬೇಕು ಅಂತ ಸೊ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ವೇಟಿಂಗ್ ಮಾಡ್ತಾ ಇರ್ತಾರೆ. ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಈ ಎಕ್ಸಾಮ್ ನ ಅಟೆಂಡ್ ಮಾಡ್ತಾರೆ. ಸೊ ನಮ್ಮ ಕ್ಯಾಂಡಿಡೇಟ್ಸ್ ನಮ್ಮ ಸ್ಟೇಟ್ ನಲ್ಲಿ ಕರ್ನಾಟಕದಲ್ಲಿ ಈ ಎಕ್ಸಾಮ್ ಬಗ್ಗೆ ಅವೇರ್ನೆಸ್ ಇಲ್ಲ. ಓಕೆ. ಯಾವ ಕಾಲೇಜಲ್ಲಿ ಇದ್ರ ಬಗ್ಗೆ ನಿಮ್ಗೆ ಹೇಳೋದು ಇಲ್ಲ. ಸಿ ಇಫ್ ಯು ಕ್ವಾಲಿಫೈಡ್ ಜಿಪ್ಯಾಟ್ ಒನ್ ಎಕ್ಸಾಮ್ ನೀವು ಕ್ವಾಲಿಫೈಡ್ ಆಗೋದ್ರಿಂದ ನೈಪರ್ ಕ್ವಾಲಿಫೈಡ್ ಆಗಿಬಿಟ್ಟು ಮಾಸ್ಟರ್ಸ್ ಮಾಡ್ಕೋಬಹುದು. CET PG ಕ್ವಾಲಿಫೈಡ್ ಮಾಡ್ಕೊಂಡು ಮಾಸ್ಟರ್ಸ್ ಮಾಡ್ಕೋಬಹುದು. ICT MTech ಕ್ಲಿಯರ್ ಮಾಡ್ಕೊಂಡು ಮಾಸ್ಟರ್ಸ್ ಮಾಡ್ಕೋಬಹುದು. ಅಂಡ್ IIT BHU, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇನ್ ಬನಾರಸ್ ಹಿಂದೂ ಯೂನಿವರ್ಸಿಟಿ ಅಂತ ಕರಿತೀವಿ ಬಿಹಾರದಲ್ಲಿ. ಓಕೆ. ಬನಾರಸ್ ಹಿಂದೂ ಯೂನಿವರ್ಸಿಟಿ. ಓಕೆ. ಸೊ ಇದು ಕೂಡ ನಿಮ್ಗೆ ಮಾಸ್ಟರ್ಸ್ ಮಾಡ್ಕೊಳ್ಳೋದಕ್ಕೆ ಒಂದು ಕೋರ್ಸ್. ಓಕೆ. ಸೊ ಈ ಆರ್ಗನೈಸೇಷನ್ ಅಲ್ಲಿ ಕೂಡ ನೀವು ಮಾಸ್ಟರ್ಸ್ ನ ಮಾಡ್ಕೋಬಹುದು. ಅಂಡ್ MET ಮಣಿಪಾಲ್ ಎಂಟ್ರೆನ್ಸ್ ಟೆಸ್ಟ್. ಓಕೆ. ಇಫ್ ಯು ಕ್ವಾಲಿಫೈ ಜಿಪ್ಯಾಟ್ you will get benefit for doing M.Pharma in all these organizations. Okay. So ಇವೆಲ್ಲ ಎಕ್ಸಾಮ್ಸ್ ನೈಪರ್, CUET PG, ICT MTech, IIT BHU ಅಂಡ್ MET ಇವೆಲ್ಲ ಎಕ್ಸಾಮ್ಸ್ ನೀವು ಬರೀಬೇಕಂದ್ರೆ ಯು ಮಸ್ಟ್ ಅಂಡ್ ಶುಡ್ ಕ್ವಾಲಿಫೈ ಜಿಪ್ಯಾಟ್. ಇಟ್ ಇಸ್ ಅ ಮ್ಯಾಂಡೇಟರಿ ಸೆಕ್ಷನ್. ಸಿಲೆಬಸ್ ಏನಿರುತ್ತೆ? ಸೇಮ್ ಸಿಲೆಬಸ್ ವಾಟ್ ಯು ಸ್ಟಡಿ ಡ್ಯೂರಿಂಗ್ ಯುವರ್ ಜಿಪ್ಯಾಟ್ ಪ್ರಿಪರೇಷನ್, ದಟ್ ಸೇಮ್ ಸಿಲೆಬಸ್ ಇಟ್ ಇಸ್ ಕ್ಯಾರಿಡ್ ಔಟ್ ಫಾರ್ ನೈಪರ್, CUET PG, ICT MTech, IIT BHU and MET. Okay. See, if you start preparing for one exam, it will be automatically helpful for this post graduation M.Pharm examination. ಅರ್ಥ ಆಗ್ತಿದೆನಾ? ಇನ್ನೂ ಯೂಸಸ್ ಇದೆ, ಬಹಳ ಯೂಸಸ್ ಇದೆ. ನೆಕ್ಸ್ಟ್ ವಾಟ್ ಇಸ್ ದ ಯೂಸ್? ನೆಕ್ಸ್ಟ್ ಇಫ್ ಯು ಕ್ವಾಲಿಫೈ ಜಿಪ್ಯಾಟ್ ಯು ವಿಲ್ ಗೆಟ್ ಸ್ಕಾಲರ್ಶಿಪ್ ಅಪರ್ಚುನಿಟೀಸ್. Qualified students receive the scholarship of ₹12,400 per month for 24 months during M.Pharm. Yes, this is the main. ಓಕೆ. ಸೊ ಬಹಳಷ್ಟು ಸ್ಟೂಡೆಂಟ್ಸ್ಗೆ ನಿಮ್ಗೆ ಫೈನಾನ್ಷಿಯಲಿ ಇಶ್ಯೂ ಇರುತ್ತೆ. ಸೊ ಎಜುಕೇಶನ್ ಲೋನ್ ಮಾಡ್ಕೊಂಡಿರ್ತೀರಾ, ಇವಾಗ B.Pharm ಮಾಡ್ತಿರ್ಬೇಕಾದ್ರೆ. ಸೊ ಇಫ್ ಯು ಕ್ವಾಲಿಫೈಡ್ ಜಿಪ್ಯಾಟ್ ಯು ವಿಲ್ ಗೆಟ್ ₹12,400 ಸ್ಟೈಪೆಂಡ್ ಪರ್ ಮಂತ್. ಪ್ರತಿ ತಿಂಗಳ ನಿಮ್ಗೆ ₹12,400 ಸ್ಟೈಪೆಂಡ್ ಸಿಗ್ತಾ ಹೋಗುತ್ತೆ. ನಿಮ್ಗೆ ಮಾಸ್ಟರ್ಸ್ ಮಾಡ್ಕೊಳ್ಳೇಬೇಕು ಕಂಪಲ್ಸರಿ. ಸೊ ಜಿಪ್ಯಾಟ್ ಕ್ವಾಲಿಫೈಡ್ ಆಗಿಬಿಟ್ಟು ಸಿಗುತ್ತಾ? ನೋ, ಡೈರೆಕ್ಟ್ ಸಿಗೋದಿಲ್ಲ. ಸೊ ಕಂಪಲ್ಸರಿ ವಿ ಹ್ಯಾವ್ ಟು ಟೇಕನ್ ಅಡ್ಮಿಷನ್ ಇನ್ M.Pharm. ಓಕೆ. ಅವಾಗ ಮಾತ್ರ ನಿಮ್ಗೆ ಸ್ಕಾಲರ್ಶಿಪ್ ಸಿಗ್ತಾ ಹೋಗುತ್ತೆ. ಓಕೆ. ಸೊ ಅದೇ ಅಮೌಂಟ್ ಇಂದ ನೀವು ಮಾಸ್ಟರ್ಸ್ ಮಾಡ್ಕೋಬಹುದು. ನೀವು ಫ್ಯಾಮಿಲಿಗೆ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರ್ತೀರ. ಓಕೆ. ಸೊ 12,400 ದಿಸ್ ಇಸ್ ನಾಟ್ ಎ ಸ್ಮಾಲ್ ಅಮೌಂಟ್. ಓಕೆ. ಸೊ ಇದೊಂದು ಬಿಗ್ ಅಪರ್ಚುನಿಟೀಸ್ ನಿಮಗೆ. ಸೊ ಹೀಗಾಗೋದ್ರಿಂದ ನಿಮಗೆ ಫೈನಾನ್ಷಿಯಲ್ ಸಪೋರ್ಟ್ ಸಿಗುತ್ತೆ. ಓಕೆ. ನೆಕ್ಸ್ಟ್ ಕರಿಯರ್ ಅಡ್ವಾನ್ಸ್ಮೆಂಟ್. ಮತ್ತೇನು ಕರಿಯರ್ ನಲ್ಲಿ ಮತ್ತೇನು ಯೂಸ್ ಇದೆ ಜಿಪ್ಯಾಟ್ ಕ್ವಾಲಿಫೈಡ್ ಆಗೋದಿಲ್ಲ? ಜಿಪ್ಯಾಟ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಆರ್ ಪ್ರಿಫರ್ಡ್ ಇನ್ ರಿಸರ್ಚ್ ಆರ್ಗನೈಸೇಷನ್, ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರೀಸ್ ಅಂಡ್ ಅಕಾಡೆಮಿಯಾ. ಓಕೆ. ಯು ವಿಲ್ ಗೆಟ್ ಬೆನಿಫಿಟ್ ಇನ್ ಜಾಬ್. ಇವಾಗ ನೀವು ಮಾಸ್ಟರ್ಸ್ ಮಾಡ್ಕೊಂಡಿರ್ತೀರಾ. ಓಕೆ. ಸೊ ಜಿಪ್ಯಾಟ್ ಕ್ವಾಲಿಫೈಡ್ ಮಾಡ್ಕೊಂಡು B.Pharm ಮಾಡ್ಕೊಂಡು ಜಿಪ್ಯಾಟ್ ಕ್ವಾಲಿಫೈಡ್ ಆಗಿಬಿಟ್ಟು ನೆಕ್ಸ್ಟ್ ನೈಪರ್ ನಲ್ಲಿ ಸಮಥಿಂಗ್ ನೀವು ಮಾಸ್ಟರ್ಸ್ ಕಂಪ್ಲೀಟ್ ಮಾಡ್ಕೊಂಡ್ರೆ ಸೊ ನೀವು ಕರಿಯರ್ ನಲ್ಲಿ ನಿಮ್ಗೆ ಬಹಳ ಅಪರ್ಚುನಿಟಿ ಸಿಗ್ತಾ ಹೋಗುತ್ತೆ. ಇವಾಗ ಲೈಕ್ ರಿಸರ್ಚ್ ನಲ್ಲಿ ಆಗಿರ್ಬೋದು, ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿನಲ್ಲಿ ಆಗಿರ್ಬೋದು, ಅಕಾಡೆಮಿನಲ್ಲಿ ಆಗಿರ್ಬೋದು. ಸೊ ಜಿಪ್ಯಾಟ್ ಕ್ವಾಲಿಫೈಡ್ ದೇ ಆರ್ ಫಸ್ಟ್ ಪ್ರಿಫರೇಬಲ್ ಪರ್ಸನ್. ಫಸ್ಟ್ ಪ್ರಿಫರೆನ್ಸ್ ಕೊಡೋದೇ ಜಿಪ್ಯಾಟ್ ಕ್ವಾಲಿಫೈಡ್ ಆಗಿರೋದು. ಇವಾಗ ಇಂಟರ್ವ್ಯೂ ಇರುತ್ತೆ. ಓಕೆ. ಸೊ 2 ಕ್ಯಾಂಡಿಡೇಟ್ ಅಟೆಂಡ್ ಆಗಿರ್ತಾರೆ, ಜಿಪ್ಯಾಟ್ ಕ್ವಾಲಿಫೈಯರ್ ಅಂಡ್ ನಾನ್ ಕ್ವಾಲಿಫೈಯರ್. ಓಕೆ. ಸೊ ಪ್ರಿಫರೆನ್ಸ್ ಕೊಡೋದು ಯಾರಿಗೆ? ಜಿಪ್ಯಾಟ್ ಕ್ವಾಲಿಫೈಯರ್. ಬಿಕಾಸ್ ಜಿಪ್ಯಾಟ್ ಕ್ವಾಲಿಫೈಯರ್ ಇಟ್ ಈಸ್ ಕ್ಲಿಯರ್ಲಿ ಇಂಡಿಕೇಟ್ ದಟ್ the qualified candidate he has good knowledge in pharmacy. Because ಎಲ್ಲರೂ ಕ್ವಾಲಿಫೈಡ್ ಆಗೋದಿಲ್ಲ. ಸೊ in our country every year around 60 to 70,000 candidates they are going to get appear for this GPAT examination. Out of those 60 to 70,000 candidates, only 5 to 6,000 candidates they will going to
get qualified this GPAT examination. Only 6 to 7, only around 6,000 of students, they will going to qualify this GPAT examination. ಸೊ ಯಾಕೆ ನಾರ್ತ್ ಸ್ಟೇಟ್ ಎಲ್ಲ ಏನ್ ಮಾಡ್ತಾರೆ, ಸೊ ಅವ್ರಿಗೊಂದು ಪ್ರಾಪರ್ ಗೈಡೆನ್ಸ್ ಇರುತ್ತೆ. ಸೊ ಫ್ರಮ್ ಸ್ಟಾರ್ಟಿಂಗ್ ಥರ್ಡ್ ಸೆಮ್ ಮೀನ್ಸ್ ಸೆಕೆಂಡ್ ಇಯರ್ ಇಂದಾನೆ B.Pharm ಸೆಕೆಂಡ್ ಇಯರ್ ಇಂದಾನೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೋತಾರೆ ಅವರು. ಬಟ್ ನಮ್ ಕರ್ನಾಟಕದಲ್ಲಿ ಫೈನಲ್ ಸೆಮ್ ಇರುತ್ತೆ, ಸೊ ಅವಾಗ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೋತೀರಾ, ಅದು ಕೂಡ ವಿತೌಟ್ ಕೋಚಿಂಗ್, ಸೆಲ್ಫ್ ಸ್ಟಡಿ ಅಂತ ಮಾಡ್ಕೋತಾರೆ. ಎಸ್ ಗುಡ್, ಸೆಲ್ಫ್ ಸ್ಟಡಿ ಮಾಡ್ಕೋಬಹುದು, ಬಟ್ ನಿಮ್ಗೆ ಎಫೆಕ್ಟಿವ್ ಆಗಿ ಪ್ರಿಪರೇಷನ್ ಆಗೋದಿಲ್ಲ. ಓಕೆ, ಒಂದು ಕ್ವಾಲಿಫೈಡ್ ಇರ್ತಕ್ಕಂತಹ ಒಂದು ಸ್ಟ್ಯಾಂಡರ್ಡ್ ಆಗಿ ನಿಮ್ಗೆ ಎಫೆಕ್ಟಿವ್ ಆಗಿರ್ತಕ್ಕಂತಹ ಒಂದು ಮೆಂಟರ್ಸ್ ನ ಇಟ್ಕೊಂಡು ನೀವು ಪ್ರಿಪರೇಷನ್ ಮಾಡ್ಕೊಂಡ್ರೆ ನಾಟ್ ಓನ್ಲಿ GPAT, ನೀವು GPAT ಜೊತೆಗೆ ಬೇರೆ ಎಕ್ಸಾಮ್ಸ್ ಎಲ್ಲಾನು ಕ್ವಾಲಿಫೈ ಮಾಡ್ಬೋದು. ಸುಮ್ಮನೆ ಅಲ್ಲಿ ಇಲ್ಲಿ ಫಾಲ್ತು ಅಮೌಂಟ್ ಎಲ್ಲ ಖರ್ಚು ಮಾಡ್ತಾ ಇರ್ತೀರಾ. ಓಕೆ, ಅನ್ನೆಸೆಸರಿ ಅಮೌಂಟ್ ಖರ್ಚು ಮಾಡ್ತಾ ಇರ್ತೀರಾ. ಸೊ ನಿಮ್ ಎಜುಕೇಶನ್ ಪರ್ಪಸ್ಗೆ ಯುಟಿಲೈಸ್ ಮಾಡ್ಕೊಳ್ಳಿ. ಓಕೆ, ಅರ್ಥ ಆಗ್ತಿದೆನಾ? ಎಸ್. ಅಂಡ್ ನೆಕ್ಸ್ಟ್, ರಿಕಗ್ನೈಸೇಷನ್ ಅಂಡ್ ಪ್ರೆಸ್ಟೀಜ್. Cracking GPAT gives student national recognition and a competitive edge in both academic and professional sphere. Okay, we will get a recognition and prestige. Okay, so GPAT qualified, you will get a tagline for your lifelong. ನಿಮ್ಗೊಂದು tagline ಇರುತ್ತೆ. ಸೊ ನಿಮ್ಗೊಂದು ರೆಕಗ್ನೈಸೇಷನ್ ಇರುತ್ತೆ, ಎಲ್ಲಿ ಹೋದ್ರು ಕೂಡ ನಿಮ್ಗೊಂದು ಐಡೆಂಟಿಫೈ ಮಾಡ್ತಾರೆ. ಎಸ್, he is a GPAT qualifier. ಎಸ್, she is GPAT qualifier. ಓಕೆ, ನಿಮ್ಗೊಂದು ಪ್ರೆಸ್ಟೀಜ್ ಫೀಲ್ ಇರುತ್ತೆ. ಓಕೆ, these are all benefits of GPAT qualifying. Okay, so once you GPAT qualified adre, you will get all those benefits. And next, eligibility. Who are eligible for appearing this GPAT examination? Here, for B.Pharm third and final year students are eligible. B.Pharm third and final year means B.Pharm 5th sem and B.Pharm 7th sem candidates, they are eligible to appear for GPAT examination. Okay, and there is no age limit. ಸರ್ ನಾವು ಫೈನಲ್ ಇಯರ್ ಇದ್ವಿ, ನಮ್ದು GPAT ಕ್ವಾಲಿಫೈಡ್ ಆಗಿಲ್ಲ, ಒನ್ಸ್ ಅಗೇನ್ ನಾವು ಅಟೆಂಡ್ ಮಾಡಬಹುದು. ಎಸ್, ಯು ಕ್ಯಾನ್, ನೀವು ಬರೀಬಹುದು. ಓಕೆ, ಸೊ ನೀವು ಅದನ್ನ GPAT ಕ್ವಾಲಿಫೈಡ್ ಆಗಿಬಿಟ್ಟು ನೆಕ್ಸ್ಟ್ ನೀವು ಮಾಸ್ಟರ್ಸ್ ಮಾಡ್ಕೊಂಡ್ರೆ ವಿಲ್ ಗೆಟ್ ಸ್ಟೈಪೆಂಡ್ ಸಿಗುತ್ತೆ. ದೂರ್ ಇಸ್ ನೋ ಏಜ್ ಲಿಮಿಟ್, ದೇರ್ ಇಸ್ ನೋ ಎನಿ ಲಿಮಿಟ್ ಆಫ್ ಅಟೆಂಪ್ಟ್. ಓಕೆ, ಸೊ ನೀವು ಅಟೆಂಡ್ ಮಾಡ್ತಾ ಇರ್ಬೋದು. ಓಕೆ, ಬಟ್ ಥರ್ಡ್ ಇಯರ್ ಸ್ಟೂಡೆಂಟ್ಸ್, 5th ಸೆಮ್ ಸ್ಟೂಡೆಂಟ್, ನೀವು ಇವಾಗಿಂದನೇ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೊಂಡು ಎಕ್ಸಾಮ್ಸ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಅಂಡ್ ಥರ್ಡ್ ಸೆಮ್ ಇದ್ರು ಕೂಡ ನೀವು ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಓಕೆ, ಎಕ್ಸಾಮ್ ಪ್ಯಾಟರ್ನ್. ಓಕೆ, ಸೊ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ? ದಿಸ್ ಇಸ್ ಆನ್ಲೈನ್ CBT ಮೋಡ್, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್. ಓಕೆ, ಅಂಡ್ ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಆರ್ 125 ಕ್ವಶನ್ಸ್ ಇರುತ್ತೆ. ಆಲ್ ದೋಸ್ 125 ಕ್ವಶನ್ಸ್ ಆರ್ ಫ್ರಮ್ ಫಾರ್ಮಸಿ ಸಿಲೆಬಸ್ ಓನ್ಲಿ. ಓಕೆ, ಅಂಡ್ ಟೋಟಲ್ ಮಾರ್ಕ್ಸ್ ಇಸ್ 500 ಮಾರ್ಕ್ಸ್, ಮೀನ್ಸ್ ಈಚ್ ಕ್ವಶನ್ಸ್ ಕ್ಯಾರಿ 4 ಮಾರ್ಕ್ಸ್. 125 into 4, 500 ಮಾರ್ಕ್ಸ್. ಓಕೆ, ಅಂಡ್ ನೆಕ್ಸ್ಟ್, ಡ್ಯೂರೇಷನ್ ಆಫ್ ದಿಸ್ ಎಕ್ಸಾಮಿನೇಷನ್ is 3 hours. ಅಂಡ್ ಮಾರ್ಕಿಂಗ್ ಸ್ಕೀಮ್, ಈಚ್ ಕರೆಕ್ಟ್ ಆನ್ಸರ್ ಕ್ಯಾರಿ 4 ಮಾರ್ಕ್ಸ್ and each wrong answer it is deducted by 1. Each answer deducted by wrong answer it is deducted by 1. ಓಕೆ, ಸೊ ಇವಾಗ 125 ಕ್ವಶನ್ಸ್ ಇದೆ ಅಂತ ಆಪ್ಷನ್ ಎಲ್ಲ ಇದೆ ಅಂತ ಹಾಕೋತರ ಇಲ್ಲ. ಓಕೆ, ಸೊ ನಿಮ್ಗೆ ಯಾವ್ದು ಆನ್ಸರ್ ಪರ್ಫೆಕ್ಟ್ ಆಗಿ ಗೊತ್ತಿರುತ್ತೆ, ಸೊ ಅಂತವನ್ನ ಮಾತ್ರ ಚೂಸ್ ಮಾಡಿ ಕರೆಕ್ಟ್ ಮಾಡ್ಕೋಬೇಕು. ಓಕೆ, ಬಿಕಾಸ್ ರಾಂಗ್ ಆಯ್ತು ಅಂದ್ರೆ -1 ಮಾರ್ಕ್ಸ್ ಡಿಡಕ್ಷನ್ ಆಗುತ್ತೆ, -0.25%. ಓಕೆ, ಸೊ ಒಂದ್ ಕ್ವಶನ್ ಕರೆಕ್ಟ್ ಆದ್ರೆ 4 ಮಾರ್ಕ್ಸ್. ಓಕೆ, ರಾಂಗ್ ಆಯ್ತು ಅಂದ್ರೆ -1 ಮಾರ್ಕ್ಸ್. ಓಕೆ, ದಿಸ್ ಇಸ್ ದಿ ಎಕ್ಸಾಮ್ ಪ್ಯಾಟರ್ನ್. ಓಕೆ, ಇದೆಲ್ಲ ಬೇಸಿಕ್ ಐಡಿಯಾ ಗೊತ್ತಿರ್ಬೇಕು ನಿಮಗೆ. ನೆಕ್ಸ್ಟ್, ಸಿಲೆಬಸ್ ಓವರ್ವ್ಯೂ. ಸಿಲೆಬಸ್ ಯಾವ ರೀತಿ ಇರುತ್ತೆ? ಸ್ಪೆಸಿಫಿಕಲಿ ಫಾರ್ಮಾಸ್ಯೂಟಿಕ್ಸ್ ಅಂಡ್ ಅಲೈಡ್ ಸಬ್ಜೆಕ್ಟ್. ಫ್ರಮ್ ದಿಸ್ ಸಬ್ಜೆಕ್ಟ್ ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಫ್ರಮ್ 138 ಕ್ವಶನ್ಸ್ ಮೀನ್ಸ್ 152 ಮಾರ್ಕ್ಸ್. ಅಂಡ್ ಫಾರ್ಮಾಸ್ಯೂಟಿಕಲ್ ಕೆಮಿಸ್ಟ್ರಿ ಅಂಡ್ ಅಲೈಡ್ ಸಬ್ಜೆಕ್ಟ್. ಫಾರ್ಮಾಸ್ಯೂಟಿಕ್ಸ್ ಅಂಡ್ ಅಲೈಡ್ ಸಬ್ಜೆಕ್ಟ್ ಮೀನ್ಸ್ ಇದರಲ್ಲಿ ನಿಮಗೆ ಫಾರ್ಮಾಸ್ಯೂಟಿಕ್ಸ್, ಬಯೋಫಾರ್ಮಾಸ್ಯೂಟಿಕ್ಸ್, pharmaceutical engineering, physical pharmaceutics, cosmetics, all those subjects including they are called pharmaceutics and allied subjects. Okay, 38 questions ಬರುತ್ತೆ. And pharmaceutical chemistry and allied subjects. Pharmaceutical chemistry ನಲ್ಲಿ ಯಾವ್ದು ಬರುತ್ತೆ? Organic chemistry, inorganic chemistry, medicinal chemistry, pharmaceutical analysis. Okay, the combination of all those subjects 38 questions means 152 marks. Next, from pharmacology ಅಂಡ್ ಅಲೈಡ್ ಸಬ್ಜೆಕ್ಟ್. ಫಾರ್ಮಕಾಲಜಿ ಅಂಡ್ ಅಲೈಡ್ ಸಬ್ಜೆಕ್ಟ್ ನಲ್ಲಿ ನಿಮಗೆ ಫಾರ್ಮಕಾಲಜಿ, HAP, ಪ್ಯಾಥೋಫಿಸಿಯಾಲಜಿ. ಓಕೆ, ಸೊ ಕಾಂಬಿನೇಷನ್ ನಿಮಗೆ 28 ಕ್ವಶನ್ಸ್. ಓಕೆ, 112 ಮಾರ್ಕ್ಸ್. ಅಂಡ್ ಫಾರ್ಮಕೋಗ್ನೋಸಿ ಅಂಡ್ ಅಲೈಡ್ ಸಬ್ಜೆಕ್ಟ್, ಇದರಲ್ಲಿ ನಿಮಗೆ ಫಾರ್ಮಕೋಗ್ನೋಸಿ, ಹರ್ಬಲ್ ಡ್ರಗ್ ಟೆಕ್ನಾಲಜಿ. ಓಕೆ, ಸೊ 10 ಕ್ವಶನ್ಸ್ ಇರುತ್ತೆ, 40 ಮಾರ್ಕ್ಸ್. ಅಂಡ್ ಅದರ್ ಸಬ್ಜೆಕ್ಟ್ಸ್ ಆಫ್ ಫಾರ್ಮಸಿ ಮೀನ್ಸ್ ಮೈಕ್ರೋಬಯಾಲಜಿ ಆಗಿರ್ಬೋದು, ಅಂಡ್ ನಿಮಗೆ ಬಯೋಟೆಕ್ನಾಲಜಿ ಆಗಿರ್ಬೋದು, ಬಯೋಕೆಮಿಸ್ಟ್ರಿ. ಓಕೆ, ಅಂಡ್ ಬಯೋಸ್ಟ್ಯಾಟಿಸ್ಟಿಕ್ಸ್, ರೆಗ್ಯುಲೇಟರಿ ಸೈನ್ಸ್,
Okay, these minor subjects are included in other subjects of pharmacy, means 11 questions, 44 marks. Okay, so this is the syllabus pattern for your GPAT examination. See, every year cutoff ಏನಿರುತ್ತೆ, cutoff just if you get 200 plus something marks, 200 marks ನಿಮ್ಗೆ ಅರೌಂಡ್ ಇತ್ತು ಅಂದ್ರೆ ಸೊ ನೀವು GPAT ಈಸಿಲಿ ಕ್ವಾಲಿಫೈಡ್ ಆಗ್ತೀರಾ. ಎಸ್, GPAT ಕ್ವಾಲಿಫೈಡ್ ನೋಡಿ, ಇಲ್ಲಿ ನೋಡಿ, ಇವು ಜಸ್ಟ್ 2 ಸಬ್ಜೆಕ್ಟ್, ಫಾರ್ಮಾಸ್ಯುಟಿಕ್ಸ್ ಅಂಡ್ ಫಾರ್ಮಾಸ್ಯುಟಿಕಲ್ ಕೆಮಿಸ್ಟ್ರಿ, ಇವು 2 ಸಬ್ಜೆಕ್ಟ್ ನೀವು ಪರ್ಫೆಕ್ಟ್ ಆಗಿ ಓದಿದ್ರೆ 150 ಪ್ಲಸ್ 150 300 ಮಾರ್ಕ್ಸ್ ನಿಮಗೆ ಇಲ್ಲೇ ಕವರ್ ಆಗಿಬಿಡುತ್ತೆ. ಪರ್ಫೆಕ್ಟ್ ಆಗಿ ಕವರ್ ಮಾಡ್ಕೊಂಡು, not only if you get 300 marks, not only you qualified, you will get good rank. You get within 200 to 300 rank ಬರುತ್ತೆ ನಿಮ್ಗೆ, 300 marks ಬಂತು. ಓಕೆ, ಬಿಲೋ 200 rank ಅಷ್ಟು ಈಸಿ ಇರುತ್ತೆ. ಬಟ್ ಸಿಲೆಬಸ್ ಕಂಪ್ಲೀಟ್ಲಿ ಥರೋಲಿ ಕವರ್ ಮಾಡ್ಕೊಂಡಿರ್ಬೇಕು. Okay, yes, this is the syllabus work for GPAT examination. Okay, and next we will see some basic introduction regarding NIPER. Okay, so ಹೇಳಿದೆ ನಾನು, NIPER means this is course for doing masters. Okay, post graduation ಮಾಡೋದಕ್ಕೆ ಕೋರ್ಸ್ ಇದು. ಈ NIPER ಎಕ್ಸಾಮ್ ನೀವು ಅಟೆಂಡ್ ಆಗ್ಬೇಕಂದ್ರೆ ಯು ಮಸ್ಟ್ ಕ್ವಾಲಿಫೈ GPAT examination. Okay, GPAT qualified ಆದವರು ಮಾತ್ರ you are eligible to appear for NIPER examination. NIPER stands for National Institute of Pharmaceutical Education and Research. National Institute of Pharmaceutical Education and Research ಅಂತ ಕರಿತೀವಿ. ಓಕೆ, ಇದು ಕೂಡ ನಮ್ ಅಂಡರ್ ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ಬರುತ್ತೆ. ಓಕೆ, ಹಿಯರ್ ಕೋರ್ಸಸ್ ಆಫರ್ಡ್ ಆರ್ M.Pharma and MBA Pharma. Both these courses are available in NIPER. ಓಕೆ, ಸೊ NIPER ನಲ್ಲಿ ನೀವು M.Pharma ಮಾಡ್ಕೋಬಹುದು or MBA Pharma, Master of Business Administration in Pharmacy. Okay, and eligibility for this is, eligibility is, as I said, GPAT qualified and B Pharma with 60% marks ಇರಲೇಬೇಕು compulsory. This is the eligibility criteria for appearing GPAT examination. And total there are 7 NIPER institute in India. Total there are 7 NIPER institutes in India. Okay, Mohali, Hyderabad, Ahmedabad, Guwahati, Hajipur, Kolkata and Raebareli. Okay, so ಕರ್ನಾಟಕದಲ್ಲಿ ಇಲ್ಲ, ಸೊ ನೆಕ್ಸ್ಟ್ ಇನ್ ಫ್ಯೂಚರ್ ನಲ್ಲಿ ಬರಬಹುದು. ಓಕೆ, ಸೊ ಟೋಟಲ್ ನಮ್ಮ ಇಂಡಿಯಾದಲ್ಲಿ 7 NIPER ಇನ್ಸ್ಟಿಟ್ಯೂಟ್ ಇದಾವೆ. ಓಕೆ, ಏನ್ ಯೂಸು NIPER ಇಂದ ಮಾಡ್ಕೊಳ್ಳೋದ್ರಿಂದ ಹೇಳ್ತೀನಿ. ಓಕೆ, NIPER ಎಕ್ಸಾಮ್ಸ್ ಅಂತಾನೆ ಯಾವ ರೀತಿ ಇರುತ್ತೆ. ಸೊ NIPER exam pattern is, this is also online CBT mode, computer based test ಇರುತ್ತೆ. Total number of question is 200 and total number of marks is also 200, means each question carry 1 mark. And out of these 200 questions, 25% means 50 questions from non-pharma and 75% means 150 questions from pharma. 50 questions non-pharma ಇರುತ್ತೆ. ಓಕೆ, and 150 questions from pharmacy ಇಂದ ಇರುತ್ತೆ. Okay, so what is this meaning non-pharma? Non-pharma ಅಂದ್ರೆ it includes maths. Non-pharma ಅಂದ್ರೆ ಏನು? It includes maths, reasoning, okay, and GK and English ಕೂಡ ನಿಮಗೆ ಇದರಲ್ಲಿ ಇನ್ಕ್ಲೂಡ್ ಆಗುತ್ತೆ. Okay, so this is the syllabus for non-pharma. Just 50 questions ಇರುತ್ತೆ. But majorly ಯಾವುದು 150 questions from pharmacy. See, what you studied during your GPAT preparation, the same syllabus it is carried out in NIPER examination. ಸೇಮ್ ಸಿಲೆಬಸ್, ಮತ್ತೆ ಅದೇ ಬುಕ್ಸ್, ಅದೇ ಏನ್ ಪ್ರಿಪರೇಷನ್ ಮಾಡಿದ್ರಲ್ಲ ಅದೇ ಬುಕ್ಸ್ ಮತ್ತೆ ರಿಟರ್ನ್ ಓದೋದು. ಓಕೆ, ಸೊ ಇದು ಕೂಡ ಹೆಲ್ಪ್ ಆಯ್ತಾ? ಒಂದ್ಸರಿ ನೀವು GPAT ಪ್ರಿಪರೇಷನ್ ಮಾಡಿದ್ರಿ, ನೆಕ್ಸ್ಟ್ NIPER ಎಕ್ಸಾಮ್ಸ್ ಕೂಡ ಹೆಲ್ಪ್ ಆಯ್ತು. ಅಂಡ್ ಡ್ಯೂರೇಷನ್ ಆಫ್ ದಿಸ್ ಎಕ್ಸಾಮಿನೇಷನ್ ಇಸ್ 2 hours ಅಂಡ್ ಮಾರ್ಕಿಂಗ್ ಸ್ಕೀಮ್ 1 mark ಫಾರ್ ಈಚ್ ಕರೆಕ್ಟ್ ಆನ್ಸರ್ ಅಂಡ್ -0.25 ಫಾರ್ ನೆಗೆಟಿವ್ ಆನ್ಸರ್ ಆರ್ ರಾಂಗ್ ಆನ್ಸರ್. ಓಕೆ, ಸೊ ದಿಸ್ ಇಸ್ ದಿ ಎಕ್ಸಾಮ್ ಪ್ಯಾಟರ್ನ್ ಫಾರ್ NIPER examination. Top specialization at NIPER. Top specialization at NIPER. Okay, so what are the branches available for doing M.Pharma in NIPER? Okay, so M.Pharma ನಲ್ಲಿ ಇರ್ತಕ್ಕಂಥ ಬ್ರಾಂಚಸ್ ಯಾವುದು ಅಂದ್ರೆ, ಸೊ ಮೆಡಿಸಿನಲ್ ಕೆಮಿಸ್ಟ್ರಿ ನಲ್ಲಿ ನೀವು ಮಾಸ್ಟರ್ಸ್ ಮಾಡ್ಕೋಬಹುದು, ಫಾರ್ಮಕಾಲಜಿ ಅಂಡ್ ಟಾಕ್ಸಿಕಾಲಜಿ, ಫಾರ್ಮಾಸ್ಯುಟಿಕ್ಸ್, ಫಾರ್ಮಾಸ್ಯುಟಿಕಲ್ ಅನಾಲಿಸಿಸ್, ಬಯೋಟೆಕ್ನಾಲಜಿ, ರೆಗ್ಯುಲೇಟರಿ ಟಾಕ್ಸಿಕಾಲಜಿ, ನ್ಯಾಚುರಲ್ ಪ್ರಾಡಕ್ಟ್, ಫಾರ್ಮಸಿ ಪ್ರಾಕ್ಟೀಸ್, ಫಾರ್ಮಕೋ ಇನ್ಫಾರ್ಮೆಟಿಕ್ಸ್ ಅಂಡ್ MBA Pharma. Okay, all these courses, all these branches are available at NIPER. Okay, so based on your interest, based on your rank, you can take admission in these branches. Okay, yeah, why to choose NIPER? So NIPER ನಿಂದಲೇ ಮಾಸ್ಟರ್ಸ್ ಮಾಡೋದ್ರಿಂದ ಏನ್ ಯೂಸ್? ಸೊ ಇವಾಗ ಕರ್ನಾಟಕದಲ್ಲಿ ಬೇರೆ ಬಹಳಷ್ಟು ಕಾಲೇಜಸ್ ಎಲ್ಲ ಇದೆ. ಎಸ್, ಅಲ್ಲಿ ಕೂಡ ನೀವು ಮಾಸ್ಟರ್ಸ್ ಮಾಡ್ಕೋಬಹುದು. ಇನ್ ಕೇಸ್ ನೀವು NIPER ನಿಂದ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಬೆನಿಫಿಟ್ಸ್ ಏನ್ ಸಿಗುತ್ತೆ ಅಂದ್ರೆ, NIPER provide best education, it has excellent labs and publication opportunities. Okay, so NIPER has the best education, it provides best education, it has excellent labs and publication opportunities. As I said, NIPER this comes under government of India. Okay, central government under ಬರುತ್ತೆ.
ಸೊ ಹಾಗಾಗಿ ನಿಮ್ಗೆ ಅಲ್ಲಿ ಲ್ಯಾಬ್ ಅಪಾರ್ಚುನಿಟೀಸು, ಪಬ್ಲಿಕೇಶನ್ ಅಪಾರ್ಚುನಿಟೀಸು, ಥೀಸಿಸ್ ಎಲ್ಲ ಮಾಡೋದಕ್ಕೆ, ಓಕೆ, ಸೊ ಪ್ರಾಜೆಕ್ಟ್ ವರ್ಕ್ ಎಲ್ಲ ನಿಮ್ಗೆ ಮಾಡೋದಕ್ಕೆ ಬಹಳ ಹೆಲ್ಪ್ಫುಲ್ ಆಗುತ್ತೆ ನೈಪರ್ನಲ್ಲಿ. ಓಕೆ, ಅಂಡ್ ನೈಪರ್ ಈಸ್ ದಿ ಬೆಸ್ಟ್ ಪ್ಲೇಸ್ಮೆಂಟ್ ಪ್ರೊವೈಡ್. ನೈಪರ್ ಇಸ್ ದಿ ಬೆಸ್ಟ್ ಪ್ಲೇಸ್ಮೆಂಟ್ ಪ್ರೊವೈಡ್. ಓಕೆ, ನೀವೇನಾದ್ರೂ ನೈಪರ್ನಲ್ಲಿ ಮಾಸ್ಟರ್ಸ್ ಮಾಡ್ಕೊಂಡ್ರೆ, ಸೊ ಡ್ಯೂರಿಂಗ್ ಯುವರ್ ಮಾಸ್ಟರ್ಸ್ ಓನ್ಲಿ ನಿಮಗೆ ಬಹಳಷ್ಟು ಕಂಪ್ನೀಸ್ ಬಂದು ನಿಮಗೆ ವಿಸಿಟಿಂಗ್ ಕೊಟ್ಟು ನಿಮ್ಗೆ ಏನಾಗುತ್ತೆ ಕ್ಯಾಂಪಸ್ ಸೆಲೆಕ್ಷನ್ ಕೂಡ ಮಾಡ್ಕೊಂತಾರೆ. ಸೊ ಟಾಪ್ ಇಂಡಸ್ಟ್ರೀಸ್ ಲೈಕ್ ಸಿಪ್ಲಾ ಕಂಪ್ನಿ ಆಗಿರ್ಬೋದು, ಡಾಕ್ಟರ್ ರೆಡ್ಡಿಸ್ ಕಂಪ್ನಿ ಆಗಿರ್ಬೋದು, ಸನ್ ಫಾರ್ಮ್ ಆಗಿರ್ಬೋದು, ಟಾಪ್ ಇಂಡಸ್ಟ್ರೀಸ್ ನಲ್ಲಿ ಎಲ್ಲ ನೀವು ವರ್ಕ್ ಮಾಡ್ಬೋದು ನೈಪರ್ನಲ್ಲಿ ಎಂಫಾರ್ಮ್ ಮಾಡ್ಕೋತೆ ಅಂದ್ರೆ. ನೆಕ್ಸ್ಟ್, ನೈಪರ್ ಹ್ಯಾಸ್ ಇಟ್ಸ್ ಡಿಸ್ಟಿಂಕ್ಟ್ ಫ್ಯಾಕಲ್ಟಿ. ಓಕೆ, ಸೊ ಫಾರ್ ಎವ್ರಿ ಬ್ರಾಂಚಸ್ ಇಟ್ ಹ್ಯಾವ್ ಡಿಸ್ಟಿಂಕ್ಟ್ ಸಪರೇಟ್ ಫ್ಯಾಕಲ್ಟೀಸ್ ಎಲ್ಲ ಇರುತ್ತೆ. ಸೊ ಓಕೆ, ಸಪರೇಟ್ ಆಗಿ ಫ್ಯಾಕಲ್ಟಿ ಇರೋದ್ರಿಂದ ನೀವು ಇಂಡಿವಿಜುವಲಿ ನಿಮ್ದು ಏನೇ ಡೌಟ್ಸ್ ಇದ್ರು ಕೂಡ ಕ್ಲಾರಿಟಿ ಮಾಡ್ಕೋತಿರ್ಬೋದು. ನೈಪರ್ ಹ್ಯಾಸ್ ಬೆಸ್ಟ್ ಅಲ್ಯೂಮಿನಿ ಸ್ಟ್ರೆಂತ್. ಓಕೆ, ಬೆಸ್ಟ್ ಅಲ್ಯೂಮಿನಿ ಸ್ಟ್ರೆಂತ್. ಅಲ್ಯೂಮಿನಿ ಸ್ಟ್ರೆಂತ್ ಮೀನ್ಸ್ ವಾಟ್? ಇವಾಗ ನೈಪರ್ನಲ್ಲಿ ಮಾಡಿರೋರು ಬಹಳಷ್ಟು ಕಡೆ ನಿಮ್ಗೆ ನೈಪರ್ ಕ್ಯಾಂಡಿಡೇಟ್ ಸಿಕ್ಕಿರ್ತಾರೆ. ಸೊ ನೀವು ಅಕಾಡೆಮಿಕ್ ನಲ್ಲಿ ನೋಡ್ಬೋದು, ಇಂಡಸ್ಟ್ರೀಸ್ ನಲ್ಲಿ ನೋಡ್ಬೋದು. ಸೊ ವೆರೆವರ್ ವಾಟ್ ಎವರ್ ಯು ಕ್ಯಾನ್ ಟೇಕನ್, ಎಲ್ಲ ಫೀಲ್ಡ್ ಅಲ್ಲಿ ಕೂಡ ನೈಪರ್ನಿಂದ ಒಂದು ಪಾಸ್ಔಟ್ ಆಗಿರತಕ್ಕಂತಹ ಸ್ಟೂಡೆಂಟ್ಸ್ ಇದ್ದೇ ಇದ್ದಾರೆ. ಓಕೆ, ನೈಪರ್ ಕಂಡಕ್ಟ್ಸ್ ವರ್ಕ್ಶಾಪ್ ಫ್ರೀಕ್ವೆಂಟ್ಲಿ. ಓಕೆ, ಸೊ ಎವ್ರಿ ಮಂತ್ ಅವರೊಂದು ಯಾವುದೇ ಒಂದು ಟಾಪಿಕ್ ಮೇಲೆ, ಸೊ ಯಾವುದೇ ಒಂದು ಸಿಲೆಬಸ್ ಮೇಲೆ ವರ್ಕ್ಶಾಪ್ ಎಲ್ಲ ಕಂಡಕ್ಟ್ ಮಾಡ್ತಾ ಇರ್ತಾರೆ. ಸೊ ಓಕೆ, ವರ್ಕ್ಶಾಪ್ ಮಾಡೋದ್ರಿಂದ ಏನಾಗುತ್ತೆ, ಯು ವಿಲ್ ಗೆಟ್ ಅ ನಾಲೆಜ್. ಓಕೆ, ಯು ವಿಲ್ ಗೆಟ್ ಮೋರ್ ನಾಲೆಜ್ ರಿಗಾರ್ಡಿಂಗ್ pharmacy field. Okay, so these are all benefits if you going to get admission in M-Pharma in Naipar Institute. Okay, so Naipar ನಲ್ಲಿ ನೀವು ಮಾಡ್ಕೊಂಡ್ರೆ ಇಷ್ಟೆಲ್ಲ ನಿಮ್ಗೆ ಅಪಾರ್ಚುನಿಟೀಸ್ ಇರುತ್ತೆ. ಓಕೆ, ಎಸ್. ನೆಕ್ಸ್ಟ್, ಕರ್ನಾಟಕ PGCET. ಸರ್, ನಂದು GPAT ಕ್ವಾಲಿಫೈಡ್ ಆಗಿದೆ, ಬಟ್ ನಂದು ನೈಪರ್ ಆಗಲಿಲ್ಲ. ಸೊ ನೆಕ್ಸ್ಟ್ ಮಾಸ್ಟರ್ಸ್ ಯಾವ್ದು ರೀತಿ ಮಾಡ್ಕೋಬಹುದು? ಎಸ್, ಕರ್ನಾಟಕ PGCET. ಇದು ಕೂಡ ಎವ್ರಿ ಇಯರ್ ನಿಮ್ಗೆ ಎಕ್ಸಾಮ್ ಇರುತ್ತೆ. ಓಕೆ, ಅಂಡ್ ದಿಸ್ ಇಸ್ ಎಕ್ಸಾಮ್ ಇಟ್ ಇಸ್ ಕಂಡಕ್ಟೆಡ್ ಬೈ KEA, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಇದನ್ನ ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾರೆ. ಓಕೆ, ಅಂಡ್ ಹಿಯರ್ ಕೋರ್ಸಸ್ ಆಫ್ ಅರೌಂಡ್ M-Pharm and PharmD. ಫಾರ್ both these courses there will be examination conducted by KEA. ಓಕೆ, ಸೊ KEA ದವರು ಕಂಡಕ್ಟ್ ಮಾಡೋದು M-Pharm and PharmD ಬೋತ್ ಎರಡು ಕೋರ್ಸ್ ಕೂಡ. ಸೊ B-Pharm ಕಂಪ್ಲೀಟ್ ಆಗೋರಿಗೆ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ. ಎಲಿಜಿಬಿಲಿಟಿ ಇಸ್ ಕ್ಯಾಂಡಿಡೇಟ್ ವಿತ್ 55% ಮಾರ್ಕ್ಸ್ ಅಂಡ್ 50% ಮಾರ್ಕ್ಸ್ ಫಾರ್ SC/ST ಇನ್ B-Pharm. ಓಕೆ, ಸೊ B-Pharm ಅಲ್ಲಿ ಇವಾಗ ನಾರ್ಮಲ್ ಆಗಿ ಪಾಸ್ ಹೋದ್ರೆ 55% ಇದ್ದೇ ಇರುತ್ತೆ. ಓಕೆ, ಅಂಡ್ ಎಕ್ಸಾಮಿನೇಷನ್ ಪ್ಯಾಟರ್ನ್ ಇಸ್ ದಿಸ್ ಇಸ್ ಆಫ್ಲೈನ್ ಮೋಡ್, ನಾಟ್ ಆನ್ಲೈನ್ ಮೋಡ್. ದಿಸ್ ಇಸ್ ನಾಟ್ ಎ CBT ಮೋಡ್. ಓಕೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರೋದಿಲ್ಲ, ಆಫ್ಲೈನ್ ಮೋಡ್ ಇರುತ್ತೆ. ಆಫ್ಲೈನ್ ಮೋಡ್ ಮೀನ್ಸ್ ವಾಟ್? ದಿಸ್ ಇಸ್ OMR ಬೇಸ್ಡ್ OMR. ಓಕೆ, OMR ಶೀಟ್ ಮೇಲೆ ಸೊ ರೌಂಡ್ ಅಪ್ ಮಾಡೋದೆಲ್ಲ ಇರುತ್ತೆ, ಬಬ್ಲಿಂಗ್. ಓಕೆ, ನೆಕ್ಸ್ಟ್ ಕ್ವಶನ್ಸ್ ಅಬ್ಜೆಕ್ಟಿವ್ ಟೈಪ್ ಇರುತ್ತೆ. ಓಕೆ, ಅಂಡ್ ನೆಕ್ಸ್ಟ್ ಡ್ಯೂರೇಷನ್ ಆಫ್ ದಿಸ್ ಎಕ್ಸಾಮಿನೇಷನ್ ಇಸ್ 90 minutes, ನಾಟ್ 1 hour or 2 hours. ದಿಸ್ ಇಸ್ 90 minutes. ಓಕೆ, 90 minutes, 1.5 hour ಇರುತ್ತೆ. ಅಂಡ್ ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಆರ್ 100. ಕ್ವಶನ್ಸ್ 100 ಇದೆ, ಬಟ್ ಟೈಮಿಂಗು ಕಡಿಮೆ ಇದೆ, 90 minutes. ಅಂಡ್ ಮಾರ್ಕಿಂಗ್ ಸ್ಕೀಮ್ ಈಸ್ ಕರೆಕ್ಟ್ ಆನ್ಸರ್ ಕ್ಯಾರಿ 1 mark ಅಂಡ್ ದೇರ್ ಇಸ್ ನೋ ನೆಗೆಟಿವ್ ಮಾರ್ಕ್. ಓಕೆ, ಎಸ್, ಫಾರ್ PGCET ದೇರ್ ಇಸ್ ನೋ ನೆಗೆಟಿವ್ ಮಾರ್ಕ್ ಫಾರ್ ರಾಂಗ್ ಆನ್ಸರ್. ಹಾಗಂತ ಎಲ್ಲ ಹುಡುಗರು ಎಸ್ ಎಲ್ಲ ಅಟೆಂಡ್ ಮಾಡಲೇಬೇಕು, ಔಟ್ ಆಫ್ 100 ಕ್ವಶನ್ಸ್ ಅಟೆಂಡ್ ಮಾಡಲೇಬೇಕು, ಬಟ್ ಕೇರ್ಫುಲ್ ಆಗಿ ಅಟೆಂಡ್ ಮಾಡಬೇಕು. ಓಕೆ, ಸಿ ನೀವು ಪ್ರಿಪರೇಷನ್ ಮಾಡಿರೋದು GPAT-ಗೆ. ಸೊ GPAT-ಗೆ ಹೆಲ್ಪ್ ಆಯ್ತು, ಸೇಮ್ ಫಾರ್ಮಸಿ ಸಿಲೆಬಸ್. ಅಂಡ್ ನೆಕ್ಸ್ಟ್ ನೈಪರ್ಗೆ ಹೆಲ್ಪ್ ಆಯ್ತು, ಸೇಮ್ ಫಾರ್ಮಸಿ ಸಿಲೆಬಸ್. ನೆಕ್ಸ್ಟ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ PGCET ಎಕ್ಸಾಮಿನೇಷನ್ ಆಲ್ಸೋ, ಕರ್ನಾಟಕ PGCET ಎಕ್ಸಾಮ್. ಇದಕ್ಕೂ ಕೂಡ ಸೇಮ್ 100 ಕ್ವಶನ್ಸ್ ಫಾರ್ಮಸಿಂದನೇ ಇರುತ್ತೆ, ನಾನ್ ಫಾರ್ಮಾ ಇರೋದಿಲ್ಲ. ಓಕೆ, ಆಲ್ ದೋಸ್ 100 ಕ್ವಶನ್ಸ್ ಆರ್ ಫಾರ್ಮಸಿ ಸಿಲೆಬಸ್ ಓನ್ಲಿ. ವಾಟ್ ಯು ಸ್ಟಡಿ ಡ್ಯೂರಿಂಗ್ ಯುವರ್ GPAT, ದಟ್ ಸಿಲೆಬಸ್ ಓನ್ಲಿ ಇಟ್ ಈಸ್ ಹೆಲ್ಪ್ಫುಲ್ ಫಾರ್ PGCET. ಓಕೆ, ಸೊ PGCET ಮತ್ತೆ ಅದೇ ಹೆಲ್ಪ್ಫುಲ್ ಆಗುತ್ತೆ. See, if you start preparing for one exam, it is applicable for, it is useful for all other examinations. Okay, yes, as I said, one exam endless benefit. Okay, one exam endless benefit. If you start preparing for GPAT, it will be helpful for other examination. Okay, ಮತ್ತೆ ಯಾವ ಎಕ್ಸಾಮ್ ಹೆಲ್ಪ್ ಆಗುತ್ತೆ? ಡ್ರಗ್ ಇನ್ಸ್ಪೆಕ್ಟರ್. ದಿಸ್ ಇಸ್ ದಿ ಡ್ರೀಮೆಸ್ಟ್ ಜಾಬ್ ಫಾರ್ ಆಲ್ ದಿ ಫಾರ್ಮಸಿ ಕ್ಯಾಂಡಿಡೇಟ್ಸ್. ಎಲ್ಲರಿಗೂ ಒಂದು ಡ್ರೀಮ್ ಇರುತ್ತೆ, ಎಸ್ ನಾ ಡ್ರಗ್ ಇನ್ಸ್ಪೆಕ್ಟರ್ ಆಗಬೇಕು ಅಂತ, ಬಟ್ ಅದಕ್ಕೆ ಪ್ರಿಪರೇಷನ್ ಮಾಡೋದಿಲ್ಲ. ಬಿಕಾಸ್ ನಮ್ಮ ಸ್ಟೇಟ್ ಅವ್ರಿಗೆ ಅದರ ಅವೇರ್ನೆಸ್ ಗೊತ್ತಿಲ್ಲ. ಬಹಳಷ್ಟು ಗೌರ್ಮೆಂಟ್ ಅಪಾರ್ಚುನಿಟೀಸ್ ಇದಾವೆ ಫಾರ್ಮಸಿ ಫೀಲ್ಡ್. ಎಸ್, ಡ್ರಗ್ ಇನ್ಸ್ಪೆಕ್ಟರ್ ಬೋತ್ ಸ್ಟೇಟ್ ಗೌರ್ಮೆಂಟ್ ಇಂದ KPSC ಅವರು ಕಂಡಕ್ಟ್ ಮಾಡ್ತಾರೆ. ಓಕೆ, ಈ ವರ್ಷ ಬರುತ್ತೆ 2026 ಬರೋದಿದೆ. ಅಂಡ್ ಸೆಂಟ್ರಲ್ ಗೌರ್ಮೆಂಟ್ ಇಂದ UPSC ಅವರು ಕಂಡಕ್ಟ್ ಮಾಡ್ತಾರೆ. ಓಕೆ, ಸೊ ಎರಡು ಕೂಡ ಸೇಮ್, ಇದು ಕೂಡ ಎಕ್ಸಾಮಿನೇಷನ್ ಇರುತ್ತೆ, ಫಾರ್ಮಸಿ ಸಿಲೆಬಸ್ ಇರುತ್ತೆ, ಸೇಮ್ GPAT-ಗೆ ಏನು ಓದಿದ್ದೀರಾ ಮತ್ತೆ ಅದೇ ಹೆಲ್ಪ್ ಆಗುತ್ತೆ ನಿಮಗೆ. ನೆಕ್ಸ್ಟ್ ESIC ಫಾರ್ಮಸಿಸ್ಟ್. ESIC ಫಾರ್ಮಸಿಸ್ಟ್ ಅಂದ್ರೆ ಏನು? ಎಂಪ್ಲಾಯ್ ಸ್ಟೇಟ್ ಇನ್ಸೂರೇಷನ್ ಕಾರ್ಪೊರೇಷನ್ ಅಂತ ಕರಿತೀವಿ. ಎಂಪ್ಲಾಯ್ ಸ್ಟೇಟ್ ಇನ್ಸೂರೇಷನ್ ಕಾರ್ಪೊರೇಷನ್ ಅಂತ ಕರಿತೀವಿ ESIC. ಇದು ಕೂಡ ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ಬರ್ತಕ್ಕಂತಹ ಹಾಸ್ಪಿಟಲ್, ಸ್ಪೆಸಿಫಿಕಲಿ ಫಾರ್ ಎಂಪ್ಲಾಯ್ಸ್ ದೋಸ್ ಹೂ ಆರ್ ವರ್ಕಿಂಗ್ ಇನ್ ಪ್ರೈವೇಟ್ ಸೆಕ್ಟರ್. ಓಕೆ, ಸೊ ಪ್ರೈವೇಟ್ ಕಂಪನಿಯಲ್ಲಿ ವರ್ಕ್ ಮಾಡ್ತಕ್ಕಂತಹ ಎಂಪ್ಲಾಯೀಸ್ಗೆ ಅವ್ರ ಫ್ಯಾಮಿಲಿಗೆ ಹೆಲ್ಪ್ ಆಗಲಿ ಅಂತ ಸೆಂಟ್ರಲ್ ಗೌರ್ಮೆಂಟ್
ಹಾಸ್ಪಿಟಲ್ ಕನ್ಸ್ಟ್ರಕ್ಷನ್ ಮಾಡಿರ್ತಾರೆ. ಓಕೆ, ಸೊ ನಮ್ಮ ಕರ್ನಾಟಕದಲ್ಲಿ ಬಹಳಷ್ಟೆಲ್ಲ ಇದಾವೆ. ಬೆಂಗಳೂರಲ್ಲಿ ಇದೆ, ಗುಲ್ಬರ್ಗದಲ್ಲಿ ಇದೆ, ಹುಬ್ಳಿನಲ್ಲಿ ಇದೆ. ಓಕೆ, ಚಿಕ್ಕಬಳ್ಳಾಪುರ, ಈ ESIC ಫಾರ್ಮಸಿಸ್ಟ್ ಅಲ್ಲಿ ಕೂಡ ನೀವು ಫಾರ್ಮಸಿಸ್ಟ್ ಆಗಿ ವರ್ಕ್ ಮಾಡಬಹುದು. ಓಕೆ, ಇಫ್ ಯು ಕ್ವಾಲಿಫೈಡ್ ಫಾರ್ಮಸಿಸ್ಟ್ ಯು ವಿಲ್ ಗೆಟ್ ಅ ಸ್ಯಾಲರಿ ಅರೌಂಡ್, ಸ್ಯಾಲರಿ ಎಷ್ಟು ಸಿಗುತ್ತೆ ಅಂದ್ರೆ ನಿಮ್ಗೆ ಸ್ಟಾರ್ಟಿಂಗ್ 70,000. ಇವಾಗ ಪ್ರೆಸೆಂಟ್ 70,000 ಸ್ಯಾಲರಿ ಸಿಗುತ್ತೆ ನಿಮಗೆ, ಇನ್ ಹ್ಯಾಂಡ್ ಸ್ಯಾಲರಿ. ಓಕೆ, ಬಟ್ ಅದೇ ನೀವು ಸುಮ್ಮನೆ ಮಾಸ್ಟರ್ಸ್ PhD ಎಲ್ಲ ಮಾಡ್ಕೊಂಡು ಹೋದ್ರೆ ಸ್ಯಾಲರಿ ಸಿಗೋದಿಷ್ಟು, ಸ್ಯಾಟಿಸ್ಫ್ಯಾಕ್ಷನ್ ಸ್ಯಾಲರಿ ಸಿಗೋದಿಲ್ಲ. ಓಕೆ, ಎಸ್ ಮಾಡಬೇಕು, ಪ್ರೈವೇಟ್ ಸೆಕ್ಟರ್ ನಲ್ಲಿ ವರ್ಕ್ ಮಾಡಿ, ಬಟ್ ಗೌರ್ಮೆಂಟ್ಗೆ ನೀವು ಪ್ರಿಪರೇಷನ್ ಮಾಡ್ತಾ ಇದೆ. ಸೊ ಕಾಂಪಿಟೇಷನ್ ಹೆವಿ ಇದೆ, ಸಿಗೋದಿಲ್ಲ ಗೌರ್ಮೆಂಟ್ ಜಾಬ್, ಹಾಗೆ ಹೀಗೆ ನೆಗೆಟಿವ್ ಮೈಂಡ್ಸ್ ಎಲ್ಲ ಹಾಕ್ತಿರ್ತಾರೆ. ನೋ, ಡೋಂಟ್ ಕೇರ್ ಅಬೌಟ್ ದೋಸ್ ಪೀಪಲ್, ಅವೆಲ್ಲ ಹಾಕೊಳ್ಕೊಳ್ಬೇಡಿ ಮೈಂಡ್ ನಲ್ಲಿ. ಸೊ ಇಫ್ ಈ ಆ ತರ ಆಗೋದಾದ್ರೆ ನಾನು ಯಾಕೆ ಆಲ್ ಇಂಡಿಯಾ ರ್ಯಾಂಕ್ 47 ಬರ್ತಾ ಇದ್ದೆ? ಏನ್ ಐ ಗಾಟ್ ಆಲ್ ಇಂಡಿಯಾ ರ್ಯಾಂಕ್ 47, ದಟ್ಸ್ ನಾಟ್ ಆನ್ ಈಸಿ. ಓಕೆ, ಅಂಡ್ ನೆಕ್ಸ್ಟ್ ಏಮ್ಸ್ ಫಾರ್ಮಸಿಸ್ಟ್ ಇರುತ್ತೆ, ಆಲ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್. ಇದು ಕೂಡ ಎವ್ರಿ ಇಯರ್ ಕಂಡಕ್ಟ್ ಆಗ್ತಾ ಇದೆ. ಸೊ ಎವ್ರಿ ಇಯರ್ ಫ್ರಮ್ 2023 ಇಂದ 24, 25, 2026 ಎವ್ರಿ ಇಯರ್ ಕಂಡಕ್ಟ್ ಆಗ್ತಾ ಇದೆ. ಬೇಕಿದ್ರೆ ನಾನು ಹೇಳೋದು ಸುಳ್ಳಾದ್ರೆ ಒಂದ್ಸರಿ ಗೂಗಲ್ ಚೆಕ್ ಮಾಡಿ ನೋಡಿ. ಓಕೆ, ಸೊ ಏಮ್ಸ್ ಫಾರ್ಮಸಿಸ್ಟ್ ಕೂಡ ಕ್ವಾಲಿಫೈಡ್ ಆದ್ರೆ ಯು ವಿಲ್ ಗೆಟ್ ಎ ಸ್ಯಾಲರಿ ಸೇಮ್ 70,000 ಸ್ಯಾಲರಿ ಸಿಗುತ್ತೆ ನಿಮಗೆ, 60 to 70,000. ಇದು ಕೂಡ ಸೇಮ್ ಎಕ್ಸಾಮಿನೇಷನ್ ಇರುತ್ತೆ, ಇದರಲ್ಲಿ ಕೂಡ ಸಿಲೆಬಸ್ ಸೇಮ್, ಫಾರ್ಮಸಿ ಸಿಲೆಬಸ್. ನೀವು ಏನ್ GPAT ಓದಿದ್ದೀರಾ ಮತ್ತೆ ಅದೇ ರಿಟರ್ನ್ ರಿವಿಷನ್ ಮಾಡಬಹುದು. ನೆಕ್ಸ್ಟ್ ರೈಲ್ವೆ ಫಾರ್ಮಸಿಸ್ಟ್, ಇದು ಕೂಡ 2 years ಕಂಟಿನ್ಯೂ ಪ್ರಿಪರೇಷನ್ ಆಗ್ತಾ ಇದೆ, ಕರಿತಾ ಇದ್ದಾರೆ. RRB ಫಾರ್ಮಸಿಸ್ಟ್ ಅಂತ ಕರಿತೀವಿ. ಓಕೆ, ಸೊ ಸ್ಪೆಸಿಫಿಕಲಿ ಇವಾಗ RRB ಮೀನ್ಸ್ ರೈಲ್ವೆ ನಲ್ಲಿ ಯಾರು ವರ್ಕರ್ಸ್ ಎಲ್ಲ ಎಂಪ್ಲಾಯ್ಸ್ ಇರ್ತಾರಲ್ಲ, ಸೊ ಅಂತವ್ರಿಗೆ ಸೆಂಟ್ರಲ್ ಗೌರ್ಮೆಂಟ್ ಹಾಸ್ಪಿಟಲ್ ಕನ್ಸ್ಟ್ರಕ್ಷನ್ ಮಾಡೋದು. ಓಕೆ, ನಮ್ಮ ಹುಬ್ಳಿನಲ್ಲಿ ಇದೆ, ಬೆಂಗಳೂರಲ್ಲಿ ಇದೆ, ಮೈಸೂರಿನಲ್ಲಿ ಇದೆ, ಕಲಬುರಗಿನಲ್ಲಿ ಇದೆ, ಓಕೆ, ರಾಯಚೂರಿನಲ್ಲಿ ಇದೆ. ನೆಕ್ಸ್ಟ್ ಇಸ್ರೋ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್, ಇಸ್ರೋನಲ್ಲಿ ಕೂಡ ಹಾಸ್ಪಿಟಲ್ ಇರುತ್ತೆ ಎಂಪ್ಲಾಯ್ಸ್ಗೆ. ಸೊ ಅಲ್ಲಿ ಕೂಡ ನೀವು ಫಾರ್ಮಸಿಸ್ಟ್ ಆಗಿ ವರ್ಕ್ ಮಾಡಬಹುದು. ಎಸ್, ಇದು ಕೂಡ ಎಕ್ಸಾಮಿನೇಷನ್ ಇರುತ್ತೆ, ಸೇಮ್ ಫಾರ್ಮಸಿ ಸಿಲೆಬಸ್ ಎಕ್ಸಾಮ್ ಇರುತ್ತೆ. ಇದು ಕೂಡ ಕ್ವಾಲಿಫೈಡ್ ಆದ್ರೆ ಯು ವಿಲ್ ಗೆಟ್ ಅ ಸ್ಯಾಲರಿ ಸೇಮ್ 60 to 70,000. ನೆಕ್ಸ್ಟ್ ICMR ಮೀನ್ಸ್ ವಾಟ್? ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್. ಓಕೆ, ಇದರಲ್ಲಿ ಕೂಡ ನೀವು ಆಸ್ ಅ ಸೈಂಟಿಸ್ಟ್ ಆಗಿ ವರ್ಕ್ ಮಾಡಬಹುದು. ಇಷ್ಟೆಲ್ಲ ಎಕ್ಸಾಮ್ ಅಪರ್ಚುನಿಟೀಸ್ ಇದಾವೆ. ಅದಕ್ಕೆ ಹೇಳೋದು, ಒನ್ ಎಕ್ಸಾಮ್ ಎಂಡ್ಲೆಸ್ ಬೆನಿಫಿಟ್. If you start preparing for GPAT exam, it will be helpful for all the government examination, drug inspector, ESIC pharmacist, EMS pharmacist, railway pharmacist, ISRO pharmacist, ICMR assistant. Okay, and next ಸ್ಟೇಟ್ ಗೌರ್ಮೆಂಟ್ ಫಾರ್ಮಸಿಸ್ಟ್ ಎಕ್ಸಾಮಿನೇಷನ್. ಓಕೆ, ಸೊ ಕರ್ನಾಟಕದಲ್ಲಿ ಕೂಡ KPSC ದವರು ಅಂಡ್ KA ದವರು ಕೂಡ ಕಂಡಕ್ಟ್ ಮಾಡ್ತಾ ಇರ್ತಾರೆ. ಓಕೆ, ಇವೆಲ್ಲ ಅಪರ್ಚುನಿಟೀಸ್ ಇದಾವೆ, ಬಟ್ ನಮ್ಮ ಕರ್ನಾಟಕದವ್ರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಇಲ್ಲ ಪ್ರಾಪರ್ ಆಗಿ. ಓಕೆ, ಸೊ ಹಾಗಾಗಿ ನಾನು ಹೇಳೋದು, ಪ್ಲೀಸ್ ಸ್ಟಾರ್ಟ್ ಪ್ರಿಪೇರಿಂಗ್ ಫಾರ್ GPAT ಎಕ್ಸಾಮ್, ಸ್ಟಾರ್ಟ್ ಪ್ರಿಪೇರಿಂಗ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್. ಓಕೆ, ಸೊ ಯಾರೆಲ್ಲ ಇವಾಗ 3rd ಸೆಮ್ ಇದ್ದೀರಾ, ಸೊ ನಮ್ಗೆ ಇನ್ನ ನೋಡೋಣ ಬಿಡಿ, ಸೊ ನಮ್ಗೆ ಇನ್ನೂ ಟೈಮಿಂಗ್ ಇದೆ, ನೋ ನೋ ನೋ, ಡೋಂಟ್ ಥಿಂಕ್, ಆ ಥರ ಥಿಂಕ್ ಮಾಡೋದಕ್ಕೆ ಹೋಗ್ಬೇಡಿ, ಬಿಕಾಸ್ ಕಾಂಪಿಟೇಷನ್ ಹೆವಿ ಇದೆ. ಓಕೆ, ಸೊ ಈ ಕಾಂಪಿಟೇಷನ್ ಅಲ್ಲಿ ನೀವು ಸಕ್ಸಸ್ ಆಗ್ಬೇಕಂದ್ರೆ ಇವಾಗಿಂದನೇ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳೇಬೇಕು ಕಂಪಲ್ಸರಿ. ಓಕೆ, ಸೊ ದೀಸ್ ಆರ್ ಆಲ್ ಬೆನಿಫಿಟ್ಸ್ ಆಫ್ qualifying GPAT examination. Okay, so your future is created by what you do today, not tomorrow. Okay, so ನೀವು ಇವಾಗ ಏನ್ ಡಿಸೈಡ್ ಮಾಡ್ತೀರಾ ಅದೇ ನಿಮ್ ಲೈಫ್ ನ ಬಿಲ್ಡ್ ಮಾಡುತ್ತೆ. ಸೊ ನಾಳೆ ನೋಡೋಣ ಬಿಡೋ ಅಂದ್ರೆ ನೋ. ಓಕೆ, ಸೊ ದಿಸ್ ಇಸ್ ಅಬೌಟ್ GPAT ಎಕ್ಸಾಮಿನೇಷನ್. ಸೊ ಥಿಂಕ್ ಮಾಡಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ. ನಮ್ಮ KPC ಕ್ಲಾಸಸ್ ಇವಾಗ ಕೋರ್ಸಸ್ ಎಲ್ಲ ಲಾಂಚ್ ಮಾಡಿದೀವಿ, GPAT ಎಕ್ಸಾಮಿನೇಷನ್ಗೆ, PGCET ಎಕ್ಸಾಮಿನೇಷನ್ಗೆ ಅಂಡ್ ಫಾರ್ಮಸಿಸ್ಟ್ ಎಕ್ಸಾಮಿನೇಷನ್ಗೆ. ಸೊ ಒಂದ್ಸರಿ ನಮ್ಮ KPC ಕ್ಲಾಸಸ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ, ವಿಸಿಟ್ ಕೊಡಿ. ಓಕೆ, ಸೊ ಏನೇ ಡೌಟ್ ಇದ್ರೂ ಕೂಡ ಕ್ಲಿಯರ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ಸ್ ಸೋ ಮಚ್.